ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನಾನು ಬರೆದ ಕಥೆಗಳನ್ನು ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಪ್ರಯತ್ನ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಬಾಯಿ ತುಂಬ ಎಲೆ ಅಡಿಕೆ ತುಂಬಿಕೊಂಡು ಇವರನ್ನೇ ನೋಡುತ್ತಿದ್ದ ಓನರನ್ನು ಪುಣ್ಯಾತ್ಮ, ಎಷ್ಟು ಟೇಮು ಈಗ, ಹೆಣ್ಮಕ್ಳು ಮನೆಗೆ ಬರೋ ಟೇಮ ಇದು, ನಾನು ಏನೋ ಹೇಳುವವನಿದ್ದ. ನೀವು ಆಗಿರೋದ್ರಿಂದ ಸುಮ್ಮನೆ ಇದ್ದೀರಾ, ಬೇರೆಯವರಾಗಿದ್ದಿದ್ರೆ ಕಥೆನೇ ಬೇರೆ ಇರೋದು ಅಲ್ವಾ ಅಂಕಲ್? ನಿಮ್ಮದು ಭಾಳ ದೊಡ್ಡದು ಅಂಕಲ್ ಮನಸ್ಸು. ನಿಮ್ಮಂಥವ್ರು ನಮಗೆ ಸಿಕ್ಕಿರೋದು ನಮ್ಮ ಏಳೇಳಲ್ಲ 14 ಜನ್ಮದ ಪುಣ್ಯ ಅಂಕಲ್. ಕದಾ ಮಂದ ಅಲ್ವಾ ಮಂದ ಎಂದಿದ್ದಳು. ಅವನು ಪ್ರವರ ಶುರು ಮಾಡುವ ಮುಂಚೆಯೇ ಕುಂಕುಮ. ತೃಪ್ತಿಯಾಗಿತ್ತು ಓನರ್ ಮಹಾಶಯನಿಗೆ ಅವಳ ಬಾಯಿಯಿಂದ ತನ್ನ ಹೊಗಳಿಕೆ ಕೇಳಿ. ತನ್ನ ಬಾಯಿ ಕಿಸಿದು ತನ್ನ ಎಲೆ ಅಡಿಕೆಯಿಂದ ಕೆಂಪಗಾಗಿದ್ದ 32 ಹಲ್ಲುಗಳ ದರ್ಶನ ಮಾಡಿಸಿ ಲುಂಗಿ ಎತ್ತಿ ಅಲ್ಲಿಂದ ಕಾಲ್ಕೆತ್ತಿದ್ದ. ಮುಖ ಸೆಂಡಿರಿಸಿ, ಅಬ್ಬಾ ಹೋದ್ನಲ್ಲ ಪುಣ್ಯಾತ್ಮ, ಎಲ್ಲಿ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿಯೇನೋ ಅನ್ಕೊಂಬಿಟ್ಟಿದ್ದೆ ಕಣೆ ಮಂದ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ತಮ್ಮ ಅಂಗೈಯಗಲದ ಗೂಡಿಗೆ ಪ್ರವೇಶ ಮಾಡಿದ್ದರು ಗೆಳತಿಯರು. ಆಯು ಯಾಕೋ ಅಷ್ಟೊಂದು ಅಳ್ತಿತ್ತಲ್ಲ ಬಂಗಾರಿ, ಏನಾಯಿತು ಇದ್ದಕ್ಕಿದ್ದಂಗೆ ಅವಳಿಗೆ? ನನ್ನ ದುಸ್ಥಿತಿ ನೋಡು, ಎಲ್ಲ ಕೇಳಿನೂ ಏನೂ ಮಾಡೋಕ್ಕಾಗದ ಅಸಹಾಯಕನಾಗಿಬಿಟ್ಟೆ ನಾನು. ಇಂಥ ಬದುಕು ಬೇಕಾ ನನಗೆ ಆಯು? ದಿನವೂ ದೇವರನ್ನು ನಾನು ನನ್ನ ಮುಕ್ತಿಗಾಗಿ ಬೇಡುವಂತಾಗಿದೆ ಕಣೋ. ಸಾಕಾಗಿ ಹೋಗಿದೆ ಈ ಬದುಕು, ಸಾಕಾಗಿದೆ. ಸಣ್ಣಗೆ ಬಿಕ್ಕಿದ್ದರು ತನ್ನನ್ನು ನೋಡಲು ಬಂದಿದ್ದ ಮಗನೆದುರು ರಘುನಂದನ್ ಆಚಾರ್ಯ. ಅವನಿಗೂ ತನ್ನ ತಂದೆಯ ಇಂದಿನ ಪರಿಸ್ಥಿತಿ ನೋಡಿ ಹೇಳಲಾಗದ ಸಂಕಟವಿದೆ. ದೇವರ ಬಗ್ಗೆ ನಂಬಿಕೆಯೇ ಹೋಗಿಬಿಟ್ಟಿದೆ ಅವನಿಗೆ. ದೇವರು ಇದ್ದಿದ್ದರೆ ದೇವರಂಥ ತನ್ನ ತಂದೆಗೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ಯಾರಿಗೂ ಕೇಡು ಬಯಸದ, ತನ್ನ ಕೈಲಾದಷ್ಟು ಒಳ್ಳೆಯದನ್ನೇ ಮಾಡಿದ ಮನುಷ್ಯನಿಗೆ ಇಂದು ಇಂತಹ ಪರಿಸ್ಥಿತಿ ಬಂದಿದೆ ಎಂದರೆ ದೇವರಲ್ಲಿದ್ದಾನೆ ಎಂದೇ ಎನಿಸುತ್ತಿತ್ತು ಆಯುಷ್ಗೆ. ಡ್ಯಾಡಿ, ನೀವೇ ಹೀಗೆ ಧೈರ್ಯಗೆಟ್ಟರೆ ಹೇಗೆ ಹೇಳಿ ನೋಡೋಣ? ನೀವು ಮಾಡಿದ ಪರೋಪಕಾರ, ಜನಸೇವೆ ಇವುಗಳಾದರೂ ನಿಮ್ಮನ್ನು ಕಾಪಾಡುವುದೇನೋ? ಫಿಸಿಯೋಥೆರಪಿ ಮಾಡ್ತಾ ಇದ್ದೀವಲ್ಲ ಡ್ಯಾಡಿ, ಏನಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆಯಾ ನಿಮಗೆ? ನಿಧಾನಕ್ಕೆ ಸರಿ ಹೋಗಬಹುದು ಅಂದಿದ್ದಾರೆ ಅಲ್ವಾ ಡಾಕ್ಟರ್ ಅಂಕಲ್? ಐ ಹೋಪ್ ಸೋ ಡ್ಯಾಡಿ. ನೋಡಿ, ನಾನಿಲ್ಲವೇ ಈಗ ನನ್ನ ನ್ಯೂನತೆಯನ್ನು ಮೆಟ್ಟಿ ನಿಲ್ಲೋ ಪ್ರಯತ್ನ ಮಾಡ್ತಿದ್ದೀನಿ. ಬದುಕುವ ಛಲವನ್ನು ಮನಸ್ಸಿನಲ್ಲಿ ಬಲವಾಗಿ ಬೇರೂರಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಅದನ್ನು ನನಗೆ ಕಲಿಸಿದವರು ನೀವೇ ಅಲ್ಲವೇ? ಈಗ ನೀವೇ ಹೀಗೆಂದರೆ ನೀವು ಹೀಗೆಲ್ಲ ಮಾತಾಡಿ ನನ್ನ ನೋಯಿಸಬೇಡಿ ಪ್ಲೀಸ್ ಎಂದು ತನ್ನ ತಂದೆಗೆ ಧೈರ್ಯ ತುಂಬಿದ್ದ ಆಯುಷ್. ಏನೋ ಒಂದು ಹೇಳಿ ನನ್ನ ಸಮಾಧಾನ ಮಾಡ್ತೀಯ ಅಲ್ವಾ ಆಯು? ಎಲ್ಲ ನನ್ನ ಹಣೆಯಲ್ಲಿ ಬರ್ದಂಗಾಗುತ್ತೆ ಬಿಡು. ಆದರೂ ದಿನದ 24 ಗಂಟೆಯೂ ಮನೆಯಲ್ಲೇ ಇರ್ತೀನಲ್ಲ, ಒಂದೊಂದು ಸಲ ಹಿಂಗೆ ಅನಿಸ್ಬಿಡುತ್ತೆ ಕಣೋ. ನನಗೆ ದಿನಪೂರ್ತಿ ಕೆಲಸದಲ್ಲೇ ಇದ್ದು ಗೊತ್ತೇ ವಿನಃ ಹೀಗೆ ಇದ್ದೇ ಗೊತ್ತಿರಲಿಲ್ಲ ಅಲ್ವಾ? ಹೋಗಲಿ ಬಿಡು, ನೀನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ. ಯಾಕೆ ಹೇಳ್ತಿತ್ತು ನಮ್ಮ ಬಂಗಾರಿ ಎಂದಿದ್ದರು ಮತ್ತೊಮ್ಮೆ. ಈಗ ಇವನಿಗೆ ಉಸಿರು ಸಿಕ್ಕಿ ಹಾಕಿಕೊಂಡಂತಾಯಿತು. ಇರುವ ವಿಷಯ ಹೇಳಿದರೆ ಅವರು ದುಃಖ ಪಡುತ್ತಾರೆ ಎಂಬ ಅರಿವಿತ್ತು ಅವನಿಗೆ. ಆದರೆ ವಿಷಯ ಮರೆಮಾಚುವುದು ಅವನಿಂದ ಸಾಧ್ಯವಿಲ್ಲ. ಡ್ಯಾಡಿ, ಅದು ನಮ್ಮ ಬಂಗಾರಿ ಸ್ಕೂಲಲ್ಲಿ ಎಂದು ನಡೆದ ವಿದ್ಯಮಾನಗಳನ್ನೆಲ್ಲ ತಡೆದು ಹೇಳಿದ್ದ ಆಯುಷ್. ಒಂದು ರೀತಿಯ ಆತಂಕದಿಂದಲೇ ಅವರ ಕೊರಳ ಸೆರೆ ಉಬ್ಬಿ ಬಂದಿತ್ತು ದುಃಖದಿಂದ. ಪಾಪ, ಆ ಕಂದ ಏನು ಪಾಪ ಮಾಡಿತ್ತು ಅಂತ ಈ ಶಿಕ್ಷೆ ಆಯು? ನಮಗೆ ಏನಾದರೂ ಆಗಲಿ, ಆದರೆ ಏನೂ ಅರಿಯದ ಈಗಷ್ಟೇ ಕಣ್ಬಿಟ್ಟು ಪ್ರಪಂಚ ನೋಡ್ತಿರೋ ಮಗುವದು. ಅದೇನು ಮಾಡಿತ್ತು ಹೇಳು? ಮತ್ತೆ ದುಃಖಿಸಿದ್ದರು ಆಚಾರ್ಯ. ಏನು ಮಾಡೋದು ಹೇಳಿ ಡ್ಯಾಡಿ? ಅದೇನು ಅಂತ ಮಾಡೋಕ್ಕೆ ಸಾಧ್ಯ ನಾವು? ಆ ಮೇಡಮ್ಗೆ ಏನೋ ಒಂದು ಹೇಳಿದ್ದೀನಿ, ಅವರ ಕೈಯಿಂದಾನೇ ನಮ್ಮ ಬಂಗಾರಿಗೂ ಹೇಳಿಸಿದ್ದೀನಿ. ಅಂತೂ ಇಂತೂ ಸಮಾಧಾನವಾಗಿದೆ ಮಗು, ಅಷ್ಟಕ್ಕೆ ನಾವು ತೃಪ್ತಿ ಪಡಬೇಕು ಅಷ್ಟೇ ಎಂದಿದ್ದ ನೋವಿನಿಂದ ಆಯುಷ್. ಯಾವ ಜನ್ಮದ ಪಾಪಕರ್ಮನೋ ಆಯು ಈಗ ಅನುಭವಿಸುವಂತಾಗಿದೆ. ನಮ್ಮ ಮನೆಗೆ ಯಾರದೋ ಶಾಪ ತಗುಲಿದೆ ಕಣೋ. ಆ ಶಾಪಕ್ಕೆ ಅದ್ಯಾವಾಗ ಮುಕ್ತಿ ಸಿಗುವುದೋ ಭಗವಂತನೇ ಬಲ್ಲ. ನೋವಿನ ನಿಟ್ಟುಸಿರಿಟ್ಟರು ರಘುನಂದನ್ ಆಚಾರ್ಯ.
ಏ ಕುಂಕುಮ್, ನಾಳೆ ನಿಂದು ತಿಂಡಿ ಆಯ್ತಾ? ಏನು ಮಾಡ್ತೀಯಾ ಹೇಳು, ಅದೇ ನನ್ನ ಫೇವ್ರೇಟ್ ಎಂದಿದ್ದಳು ಮಂದಾರ ಗೆಳತಿಗೆ. ಇಬ್ಬರು ಓನರ್ ಮಹಾಶಯನಿಂದ ಅದೃಷ್ಟವಶಾತ್ ಬೇಗ ತಪ್ಪಿಸಿಕೊಂಡು ಬಂದು ಇಬ್ಬರೂ ಸೇರಿ ಸುಲಭವಾಗಿ ಆಗುವ ರಸಂ ಅನ್ನ ಮಾಡಿಕೊಂಡು ಹೊಟ್ಟೆಗೆ ಹಾಕಿಕೊಂಡು ನೆಲದ ಮೇಲೆಯೇ ಹಾಸಿಗೆ ಹಾಸಿ ಜೊತೆಯಲ್ಲಿ ಮಲಗಿ ನಾಳಿನ ತಿಂಡಿಯ ಬಗ್ಗೆ ಮಾತನಾಡುತ್ತಿದ್ದರು. ಆಯಿತು ಮಾರೈತಿ, ನಂದೇ ತಿಂಡಿ ಆಯ್ತಾ? ನಿನ್ನ ಫೇವ್ರೇಟೇ ಮಾಡ್ತೀನಿ ಆಯ್ತಾ? ನಾಲ್ಕು తెలుసు, ನನಗೆ ಗೊತ್ತು. ಅದಕ್ಕೆ ಹೆಸರು ಬೇಳೆ ನೆನೆಸಿಟ್ಟೇ ಬಂದು ಮಲಗಿದ್ದೀನಿ ಗೊತ್ತಾ, ಪೆಸರಟ್ಟು ಮಾಡೋಕೆ. ಪೆಸರಟ್ಟು ಆಂಧ್ರ ಶೈಲಿಯ ಹೆಸರು ಬೇಳೆಯ ದೋಸೆ. ಹೆಸರು ಬೇಳೆಯನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ಮಿಕ್ಸಿ ಮಾಡಿ ಅದಕ್ಕೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ದೋಸೆ, ಅದೇ ಪೆಸರಟ್ಟು ದೋಸೆ ಮಾಡ್ತಾರೆ. ಅದೇ ಪೆಸರಟ್ಟು ಹೆಸರು ಕಾಳಿನಿಂದನೂ ಇದನ್ನು ಮಾಡ್ತಾರೆ. ಅದು ಎಂದರೆ ಮಂದಾರಾಗೆ ಬಹಳ ಇಷ್ಟ. ಇವಳು ತಿಂಡಿ ಮಾಡಿದಾಗಲೆಲ್ಲ ಪೆಸರಟ್ಟನ್ನೇ ಮಾಡಬೇಕಿತ್ತು ಕುಂಕುಮ. ಅದು ಅವಳಿಗೂ ಗೊತ್ತು. ಅದಕ್ಕೆ ನಾಳೆ ತನ್ನ ಪಾಳಿ ತಿಂಡಿಯದ್ದು ಎಂದರೆ ರಾತ್ರಿಯೇ ಹೆಸರುಬೇಳೆ ಅಥವಾ ಹೆಸರು ಕಾಳು ನೆನೆಸಿಟ್ಟೇ ಮಲಗುತ್ತಿದ್ದಳು ಅವಳು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ ಕುಂಕುಮ್, ನನ್ನ ಮುದ್ದು ಗೆಳತಿ ನೀನು ಎಂದು ಅವಳ ಎರಡೂ ಕೆನ್ನೆಯನ್ನು ಗಿಂಡಿದ್ದಳು ಮಲಗಿದ್ದಲ್ಲೇ ಮಂದಾರ. ಸ್ನಾನದ ಮನೆಯಿಂದ ಹೊರ ಬಂದ ಗೆಳತಿಯನ್ನು ಒಮ್ಮೆಲೇ ಎತ್ತಿ ಗಿರಗಿರನೇ ತಿರುಗಿಸಿದ್ದಳು ಕುಂಕುಮ. ಹೇ ಮಂದ, ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ವಿಷಯ ಏಮನಿ ನಿನಗೆ ತಿಳಿದ್ರೆ ನೀನೂ ಖುಷಿಯಾಗ್ಬಿಡ್ತೀಯ ಎಂದಿದ್ದಳು ಖುಷಿಯಿಂದ ಕುಂಕುಮ. ಯವ್ವ, ತಲೆ ಗಿರ್ರ ಅಂತ ಅದೆ ಕಣೆ ಕುಂಕುಮ್. ಮೊದಲು ಕೆಳಗಿಳಿಸು ನನ್ನ, ಆಮೇಲೆ ನಿನ್ನ ಈ ಖುಷಿಗೆ ಕಾರಣ ಹೇಳು. ಹೇಳೇ ಮಾರೈತಿ, ಮೊದಲು ನನ್ನ ಇಳಿಸ್ಬಿಟ್ಟು ಎಂದಿದ್ದಳು ಮಂದಾರ ಕಣ್ಣು ತೇಲಿಸಿ. ಇರೇ ಇಳಿಸ್ತೀನಿ ಎಂದು ಅವಳನ್ನು ಕೆಳಗಿಳಿಸಿದ್ದಳು ಕುಂಕುಮ. ಸ್ವಲ್ಪ ಹೊತ್ತು ತಲೆ ಹಿಡಿದುಕೊಂಡು ಸುಧಾರಿಸಿಕೊಂಡವಳು, ಅದೇನು ಅಂಥ ವಿಷಯ, ಈಗ ಹೇಳವ, ಕೇಳಿ ನಾನು ನನ್ನ ಕಿವಿನ ಪಾವನ ಮಾಡ್ಕತೀನಿ ಎಂದಿದ್ದಳು ಮಂದಾರ. ಅದೇನು ಗೊತ್ತಾ, ನನಗೆ ನಿಮ್ಮ ಆಫೀಸಲ್ಲಿ ಕೆಲಸ ಸಿಕ್ಕಿದೆ ಎಂದು ತಡೆದು ಹೇಳಿ ಕೊನೆಯಲ್ಲಿ ಇಬ್ಬರೂ ಖುಷಿಯಿಂದ ಕಿರುಚಿಬಿಟ್ಟಿದ್ದರು. ಕೈ ಹಿಡಿದುಕೊಂಡು ಕುಣಿದಾಡಿಕೊಂಡಿದ್ದರು. ನಿಜ ಹೇಳ್ತಿದೆಯೇನೆ ಕುಂಕುಮ್, ಇಲ್ಲ ನನ್ನ ಉಲ್ಲು ಮಾಡ್ತಾ ಇದೆಯಾ ಎಂದಿದ್ದಳು ಅವಳ ಮಾತಿನ ಮೇಲೆ ನಂಬಿಕೆ ಬಾರದೆ ಮಂದಾರ. ಯಾಕೆಂದರೆ ನಕ್ಷತ್ರ ಫ್ಯಾಷನ್ಸಲ್ಲಿ ಕೆಲಸ ಸಿಗುವುದು ಸುಲಭದ ಮಾತಾಗಿರಲಿಲ್ಲ. ಯಾ ಮೈ ಡಿಯರ್, ಇವತ್ತಿನಿಂದಲೇ ಆಫೀಸ್ಗೆ ಜಾಯಿನ್ ಆಗ್ಬೋದು ಅಂದಿದ್ದಾರೆ ಕಣೆ ಮಂದ. ಆದರೆ 3 ತಿಂಗಳು ಟ್ರೈನಿಂಗ್ ಪೀರಿಯಡ್ ಅಂತೆ. ಅದ್ಯಾರೋ ರೀನಾ ಅನ್ನೋರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಂತೆ. ಆಮೇಲೆ ನನ್ನ ಕೆಲಸ ಇಷ್ಟ ಆದರೆ ಪರ್ಮನೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಸ್ಕೋತಾರಂತೆ ಮಂದ. ಆದರೆ ಸಂಬಳ ಮಾತ್ರ 20,000 ಅಂತೆ ಕಣೆ. 20,000 ಮಂದ, ನನ್ನ ಕಿವಿನೇ ನನಗೆ ನಂಬಕ್ಕಾಗಲಿಲ್ಲ ಗೊತ್ತಾ ನಿನಗೆ. ನಾನು ರಾತ್ರಿ ಎಲ್ಲನೂ ಕೆಲಸ ಮಾಡಿದ್ರು ತಿಂಗಳಿಗೆ 10,000 ಕೈಗೆ ಬಂದಿದ್ರೆ ಅದೇ ದೊಡ್ಡ ವಿಷಯ. ಇಲ್ಲಿ ನೋಡಿದ್ರೆ 20,000 ಕೊಡ್ತಾವ್ರಲ್ಲೇ. ಯಪ್ಪ ದೇವುಡ, ಈಗಾದರೂ ಕಣ್ಣು ಬಿಟ್ಟಲ್ಲಪ್ಪ ಎಂದು ಮೇಲೆ ನೋಡಿ ಕೈ ಮುಗಿದಿದ್ದಳು ಕುಂಕುಮ. ನಿಜ ಕುಂಕುಮ್, ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಗೊತ್ತಾ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಕಣೆ. ನೋಡ್ತಾ ಇರು, ಇನ್ಮುಂದೆ ನಿನ್ನ ಜೀವನನೇ ಬದಲಾಗಿ ಬಿಡುತ್ತೆ. ಇರು, ದೇವರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ ಎಂದು ಹೊರಟಳು ದೇವರ ಫೋಟೋ ಇಟ್ಟಿದ್ದ ಸ್ಥಳಕ್ಕೆ ಮಂದಾರ. ಅವಳ ಪ್ರೀತಿ ಕಾಳಜಿಗೆ ಮನಸ್ಸು ತುಂಬಿ ಬಂದಿತ್ತು ಕುಂಕುಮಗೆ. ನನಗೆ ನನ್ನ ಜೀವನ ಬದಲಾಗೋದೇನು ಬ್ಯಾಡ ಕಣ್ಮಂದ. ನನ್ನ ಗುಬ್ಬಿ ಭವಿಷ್ಯ ಚೆಂದಾಗಿರಬೇಕು ಅಷ್ಟೇಯ. ಅದಕ್ಕೆ ಅಲ್ವಾ ನೀನು ಈ ಕೆಲಸಕ್ಕೆ ಸೇರ್ಕೊತಾ ಇರೋದು. ಹಾಗಂತ ನನ್ನ ಪ್ರೊಫೆಷನ್ ಬಿಡಲ್ಲ ಕಣ್ಮಂದ. ಈಗಿರೋ ಕೆಲಸ ಬಿಟ್ರೂ ವಾರದಲ್ಲಿ 3 ದಿನ ಆದ್ರೂ ಮಾಡೋ ಥರ ಕೆಲಸ ಹುಡುಕತ್ತೀನಿ. ನನಗೆ ನನ್ನ ಇಷ್ಟದ ಕೆಲಸ ನನ್ನ ನರ್ಸ್ ಕೆಲಸ ಕಣೆ, ನಿನಗೂ ಗೊತ್ತಲ್ವಾ ಮಂದ ಎಂದಿದ್ದಳು ತನ್ನ ಭವಿಷ್ಯದ ಯೋಚನೆಗಳನ್ನು. ಕುಂಕುಮ್, ನಿನ್ನ ಅದೃಷ್ಟ ನಿಜವಾಗ್ಲೂ ಚೆನ್ನಾಗಿದೆ ಕಣೆ. ನಕ್ಷತ್ರ ಫ್ಯಾಷನ್ಸಲ್ಲಿ ಕೆಲಸ ಸಿಗೋದು ಅಂದರೆ ಸುಮ್ಮನೆನಾ? ಅದಷ್ಟು ಸುಲಭವಲ್ಲ ಕಣೆ. ನಿನಗೂ ನಿನ್ನ ಗುಬ್ಬಿಗೂ ಒಳ್ಳೆಯದೇ ಆಗುತ್ತೆ ಕಣೆ, ನೋಡ್ತಾ ಇರು ಎಂದಿದ್ದಳು ಮಂದ ಸಂತೋಷದಿಂದ. ನಿನ್ನ ಮಾತಿನಂತೆಯೇ ಆಗಲಿ ಮಂದ. ನನ್ನ ಗುಬ್ಬಿಗೆ ಒಳ್ಳೆಯದಾದರೆ ನನಗೂ ಒಳ್ಳೆಯದಾದಂಗೆಯ. ಸರಿ ಮಂದ, ನಿನ್ನ ಇಷ್ಟದ ತಿಂಡಿ ಪೆಸರಟ್ಟು ಮಾಡೋದು ಬೇಡವಾ? ತಿಂದ್ಬಿಟ್ಟು ನಿನ್ನ PM ಹೌಸು ಅದೇ ನಕ್ಷತ್ರ ಫ್ಯಾಷನ್ಸ್ಗೆ ಹೋಗೋದು ಬೇಡವಾ? ಆಮೇಲೆ ಮೊದಲನೇ ದಿನನೇ ಲೇಟಾಗೋದ್ರೆ ಕರೆದು ತುಪ್ಪಕ್ಕಂತ ಮುಕ್ಕುಗ್ದು ಬಿಟ್ಟರು ಮಾರೈತಿ. ಬಾಬಾ, ನಿಂಗೆ ಪೆಸರಟ್ಟು ಹಾಕ್ಕೊಡ್ತೀನಿ ಎಂದು ಗೆಳತಿಯನ್ನು ಕರೆದುಕೊಂಡು ನಡೆದಳು ಒಲೆಯ ಹತ್ತಿರ. ಅಲ್ಲೇನೂ ಅಡುಗೆ ಮನೆ ಅಂತ ಸಪರೇಟ್ ಇರಲಿಲ್ಲವಲ್ಲ.
ಮೋಹಾ ಬ್ಯಾನರ್ಜಿ. ಅವಳ ಹೆಸರಿಗೆ ತಕ್ಕಂತೆ ಮೋಹಕವಾಗಿದ್ದಾಳೆ. ಬೆಂಗಾಲಿ ಬೆಡಗಿ, 5 ಅಡಿ 7 ಇಂಚು ಎತ್ತರ, ಬಳುಕುವ ಬಳ್ಳಿಯಂತಹ ದೇಹಸಿರಿ, ಅಚ್ಚ ಬೆಳುಪಿನ ಮುಖ, ಉದ್ದನೆಯ ಸಂಪಿಗೆ ಮೂಗು, ಮಂಡಿಯ ಮೇಲೆ ಹಾಕಿರೋ ಸ್ಕರ್ಟ್, ಮೇಲೊಂದು ಟಾಪ್, ಬಾಬ್ ಮಾಡಿರೋ ಹೊಳೆಯುವ ಕೆಂಚು ಕೂದಲು, ಹೈ ಹೀಲ್ಡ್ ಚಪ್ಪಲಿ, ತುಟಿಗೆ ಅವಳು ತೊಟ್ಟ ಬಟ್ಟೆಗೆ ಹೊಂದುವ ಅಚ್ಚ ಕೆಂಪಿನ ಲಿಪ್ಸ್ಟಿಕ್, ನೋಡುತ್ತಿರುವವರು ತೆರೆದ ಕಣ್ಣು, ಬಾಯಿಯನ್ನು ಸಹ ಮುಚ್ಚಲು ಮರೆತು ಬಿಡುವಂತಹ ರೂಪರಾಶಿ. ಮಾಡೆಲಿಂಗ್ ಪ್ರಪಂಚದಲ್ಲಿ ಅವಳ ಹೆಸರೇ ಮುಂಚೂಣಿಯಲ್ಲಿರುವುದು ಈಗ. ನಕ್ಷತ್ರ ಫ್ಯಾಷನ್ಸ್ನ ಮೇನ್ ಮಾಡೆಲ್ ಇವಳು. ಎಲ್ಲೇ ಫ್ಯಾಷನ್ ಶೋ, ಫ್ಯಾಷನ್ ಇವೆಂಟ್ ಇದ್ದರೂ ಇವಳೇ ಶೋ ಸ್ಟಾಪರ್. ಆಯುಷ್. ಅವನ ಮೇಲೆ ಏನೋ ಸೆಳೆತ ಅವಳಿಗೆ. ಅವನ ಆಕರ್ಷಕ ವ್ಯಕ್ತಿತ್ವ, ರೂಪ ಅವಳನ್ನು ಅವನತ್ತ ಸೆಳೆದಿದೆಯೋ, ಅವನ ಆಸ್ತಿ ಅಂತಸ್ತು ಸೆಳೆದಿದೆಯೋ, ಅಂತೂ ಅವನ ಒಂದು ನೋಟ, ಒಂದು ಮಾತಿಗೆ ಚಾತಕ ಪಕ್ಷಿಯಂತೆ ಕಾಯುತ್ತಾಳೆ ಅವಳು. ಅವನು ನಿರ್ಲಿಪ್ತ. ಅವನು ಇಂತಹ ಹೆಣ್ಣುಗಳನ್ನು ಎಷ್ಟು ಜನರನ್ನು ನೋಡಿಲ್ಲ, ಯಾರಿಗೂ ಬೀಳಲಿಲ್ಲ, ಯಾರನ್ನೂ ಹತ್ತಿರ ಸೇರಿಸಲಿಲ್ಲ. ಇವಳನ್ನೂ ಅಷ್ಟೇ, ಎಷ್ಟಕ್ಕೆ ಬೇಕೋ ಅಷ್ಟೇ ಇಟ್ಟಿದ್ದ. ಶೋ ಸ್ಟಾಪರ್ ಆಗಿದ್ದರಿಂದ ಸ್ವಲ್ಪ ಹೆಚ್ಚು ಮಾತುಕತೆಗಳು ಅನಿವಾರ್ಯವಾಗಿತ್ತು ಅವಳ ಜೊತೆಗೆ. ಆದರೆ ಅವಳು ಅದನ್ನೇ ತನ್ನ ಅದೃಷ್ಟ ಎಂಬಂತೆ ಅವಳ ಜೊತೆ ಇರುವವರ ಹತ್ತಿರ ಹೇಳಿಕೊಂಡು ಮೆರೆಯುತ್ತಿದ್ದಳು. ಮೋಹ. ಅವನು ತನಗೆ ತೀರಾ ಹತ್ತಿರದವನು ಎಂಬಂತೆ ಬಿಂಬಿಸುವ ಪ್ರಯತ್ನ ಮಾಡುತ್ತಿದ್ದಳು. ಎಷ್ಟು ಜನ ಇವರ ಮಾತನ್ನು ನಂಬಿದಾರೋ ಅದು ಅವರಿಗಷ್ಟೇ ಗೊತ್ತು. ಇಂದು ಅವಳು ನಕ್ಷತ್ರ ಫ್ಯಾಷನ್ಸ್ ಅತ್ತ ಮುಖ ಮಾಡಿದ್ದಳು. 15-20 ದಿನಗಳ ನಂತರ ನಾಡಿದ್ದು ಹೈದರಾಬಾದಲ್ಲಿ ನಡೆಯುತ್ತಿರುವ ಫ್ಯಾಷನ್ ಇವೆಂಟಲ್ಲಿ ಶೋ ಸ್ಟಾಪರ್ ಆಗಿದ್ದಳು ಅವಳು. ಅದಕ್ಕೆ ಇಂದಿನಿಂದಲೇ ತಯಾರಿ ಅವಶ್ಯಕವಾಗಿತ್ತು. ಮೊದಲೇ ಬರಬೇಕಿತ್ತು. ಅವಳು ಇನ್ನೂ ಕೆಲವು ಫ್ಯಾಷನ್ ಬ್ರ್ಯಾಂಡ್ಗಳಿಗೆ ಮಾಡೆಲ್ ಆಗಿರುವುದರಿಂದ ಬರಲಾಗಿರಲಿಲ್ಲ. ತನ್ನ ಐಷಾರಾಮಿ ಕಾರಿನಿಂದ ಇಳಿದು ನಡೆದುಕೊಂಡು ಬರುತ್ತಿದ್ದವಳನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು ಅಲ್ಲಿದ್ದ ಗಂಡು ಪ್ರಾಣಿಗಳು. ಕಣ್ಣುಗಳು ತಂಪಾಗಿದ್ದವು ಅವರಿಗೆ. ಸೀದಾ ಗ್ಲಾಸ್ ಡೋರ್ ತೆಗೆದು ಒಳಬಂದಿದ್ದಳು ಮೋಹಕ ಸುಂದರಿ ಮೋಹ. ಅಲ್ಲಿಯೇ ತನ್ನ ಅಪಾಯಿಂಟ್ಮೆಂಟ್ ಆರ್ಡರ್ಗಾಗಿ ಕಾಯುತ್ತಾ ಕುಳಿತಿದ್ದಳು ತನ್ನ ಗೆಳತಿಯೊಂದಿಗೆ, ಕುಂಕುಮ ಗಲ್ಲಕ್ಕೆ ಕೈಕೊಟ್ಟು ಎತ್ತಲೋ ನೋಡುತ್ತಾ. ಮೋಹ ಒಳಗೆ ಬಂದ ತಕ್ಷಣ ವಿದೇಶಿ ಸೆಂಟಿನ ಘಮ ಸುತ್ತಲೂ ಹರಡಿ ಅವಳ ಗಮನವನ್ನು ಇತ್ತ ಸೆಳೆಯುವಲ್ಲಿ ಸಫಲವಾಗಿತ್ತು. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಮೊದಲು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ ಆ ಕಥೆನ ಮತ್ತೆ ಹಾಕ್ತಾ ಇದ್ದೀನಿ. ಯಾರಿಗಾದರೂ ಕೇಳಬೇಕು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮು ID ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.